ವೀಕ್ಷಕರೇ ನಮಸ್ಕಾರ. ಇದು ನಿಮ್ಮ ನಾಣಿಕೇರಿ ನ್ಯೂಸ್. ಏನು ಕೂಡಿಸ್ತಾರಲ್ಲ ಪ್ರತಿಯೊಂದು ಗಣಪತಿಗೂ ಸಹ ಅನುಮತಿ ಕಡ್ಡಾಯ. ಹೋದ ಸಲ ನಾವೆಲ್ಲ ರೀತಿಯಿಂದ ಅನುಕೂಲ ಮಾಡಿಕೊಟ್ಟಿದ್ವಿ. ಇಲ್ಲೇ ನಮ್ಮ KVO ಸಹ ಇಲ್ಲೇ ಇದ್ರು, ನಮ್ಮ ಪಟ್ಟಣ ಪಂಚಾಯತ್ ಸಹ ಇಲ್ಲೇ ಇದ್ರು. ಮತ್ತು ಹೋಗ್ಬೇಕಾದ್ರೆ ಅದ್ರ ನಮ್ಮ CPI ಸರ್ ಹತ್ರ ಹೋಗ್ಬೇಕಾಗಿತ್ತು. ನೀವು ಇಲ್ಲಿ ಹಗರಿಗೊಳ್ಳಿ ನಮ್ಮ ಸಾಹೇಬರು ಸಹ ಅದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ರು. ಇಲ್ಲೇ ಒಂದು ಫಾರ್ಮೇಟ್ ಮಾಡಿ ಅಲ್ಲಿ ನಾವು ಹಗರಿಗೊಳ್ಳಿ ತಿರುಗಾಡೋದು ಬೇಡ ಅಂತ ಕೇಸಿ ಇಲ್ಲೇ ಸಹ ಅದನ್ನೇನು ಮಾಡಿದ್ರು, ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಇಲ್ಲ ಎಲ್ಲ ರೀತಿಯಿಂದ ವ್ಯವಸ್ಥೆ ಮಾಡಿಕೊಟ್ರು. ನಾವು ಬೀಡ್ದವ್ರ ಮುಖಾಂತರ ಹೇಳಿ, ನಮ್ಮ ಬೀಡ್ ಪೊಲೀಸರಿಗೆ ಹೇಳಿ, ಅಲ್ಲಿ ಪರ್ಮಿಷನ್ ತಗೊಂಡಿಲ್ಲ, ಇಲ್ಲಿ ಪರ್ಮಿಷನ್ ತಗೊಂಡಿಲ್ಲ, ಅವ್ರಿಗೆ ಬರಕ್ಕೆ ಹೇಳ್ರಂತ ಎಲ್ಲ ಒತ್ತಾಯ ಮಾಡಿ ಕರ್ಸಿ ಪರ್ಮಿಷನ್ ತಗೊಂಡಿವಿ. ಒಬ್ಬನ ಪ್ರೆಸೆನ್ಸ್ ಬಹಳ ಮುಖ್ಯ. ನೀವು ಎಲ್ಲರಿಗೆ ಒಂದು ವಿಚಾರ ಹೇಳ್ಬೇಕಂದ್ರೆ ಎಲ್ಲರಿಗೂ ಸಹ ಹೇಳ್ರಿ ಸರ್. ಇದು ಈದ್ ಮೇಲೆ ಪ್ರೊಸೆಷನ್ ಒಳಗಡೆ ಹೋಗ್ತಾರೆ ಸರ್, ಅದು ಹೌದಲ್ಲ, ಒಳಗಡೆ ಊರ್ ಒಳಗಡೆ. ಅದಕ್ಕೆ ಅದನ್ನ ಮಾಡತಕ್ಕದ್ದು ನಿಮ್ಮ ಊರಲ್ಲೆಲ್ಲ ಯುವಕರು ಸಣ್ಣ ಸಣ್ಣ ನೋಡೋದ ಇಷ್ಟು ವಯಸ್ಸಿನವ್ರು ಯಾರೂ ಮಾಡಲ್ಲ. ಈ ಸಣ್ಣ ಮಕ್ಕಳು ಭಾಳ ಹಗ್ಗ ಹಾಕೊಂಡು ನಿಂತು ಬಿಡ್ತಾರೆ. ಬೈಕ್ದವ್ರಿಗೆಲ್ಲ ಸಮಸ್ಯೆ ಮಾಡ್ಕೊಂತು ಗಣೇಶ ಪಟ್ಟಿ ಕೊಡ್ರಿ, ಗಣೇಶ ಪಟ್ಟಿ ಕೊಡ್ರಿ ಅಂತ. ಇದ್ರ ಬಗ್ಗೆ ಸ್ವಲ್ಪ ನೀವು ನಿಗಾ ವಹಿಸ್ರಿ, ನಿಮ್ಮ ಮಕ್ಕಳಿಗೆಲ್ಲ ಹೇಳ್ಕೊಡ್ರಿ. ಪೀಸ್ಫುಲ್ ಆಗಿ ನಾವೊಂದು ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಹೋಗುವಂಥ ಸಂದೇಶವನ್ನು ನಿಮ್ಗೆ ಹೇಳಲಿಕ್ಕೆ ಕರೆಸಿದ್ದೀವಿ. ಸೊ ತಾವು ದಯವಿಟ್ಟು ಕೂಡ ಇದನ್ನು ಮನದಟ್ಟು ಮಾಡಿಕೊಂಡು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಹಬ್ಬವನ್ನು ಒಳ್ಳೆಯ ವಿಜೃಂಭಣೆಯಿಂದ ಒಳ್ಳೆಯ ಒಂದು ಖುಷಿಯಿಂದ ನೀವೆಲ್ಲರೂ ಆಚರಣೆ ಮಾಡ್ಕೊಂಡು ಬಂದಿದ್ರಿ, ಸಂತೋಷ. ಆದರೆ ಹಬ್ಬ ಎಲ್ಲರಿಗೂ ಸಂತೋಷವನ್ನು ಉಂಟು ಮಾಡೋಂಥ ಹಬ್ಬ ಆಗಿರಬೇಕು ಹೊರತಾಗಿ ಯಾವುದೇ ಜಾತಿ ಮತ ಪಂಥ ಧರ್ಮಕ್ಕೆ ಅವಹೇಳನಕಾರಿಯಾಗುವಂಥ ಒಂದು ಸಂದೇಶಗಳನ್ನು, ಹಾಡುಗಳನ್ನು ಅಥವಾ ಹಾವಭಾವಗಳನ್ನು ಪ್ರದರ್ಶನ ಮಾಡಿದರೆ ಖಡಾಖಂಡಿತವಾಗಿ ಪೊಲೀಸ್ ಇಲಾಖೆ ಅವರ ಮೇಲೆ ಯಾವುದೇ ಮುಲಾಜಿಲ್ಲದೆ ಕ್ರಮವನ್ನು ಕೈಗೊಳ್ತದೆ. ಇದು ಸ್ಪಷ್ಟವಾದಂಥ ಸಂದೇಶ. ಸೊ ನೀವೆಲ್ಲ ಮುಂಚಿತವಾಗಿ ಒಂದು ಪೊಲೀಸ್ ಸ್ಟೇಷನ್ ತೊಗೋಬೇಕು. ಅವರೊಂದು NOC ತೊಗೊದ್ಕೊಂಡು ಆಮೇಲೆ ಒಂದು KV ಪರ್ಮಿಷನ್ ತೊಗೋಬೇಕು. KB ಅವರು ಸಪ್ರೇಟಾಗಿ ಒಂದು ಮೀಟರ್ನ ಕೊಡಿಸ್ತಾರೆ. ಏನಾದರೂ ಅಲ್ಲಿ ಹೈ ಟೆನ್ಷನ್ ವೈರ್ ಇದೆಯೋ ಅಥವಾ ಏನಾದರೂ ಒಂದು ವಿದ್ಯುತ್ ಶಕ್ತಿ ಒಳಗಡೆ ಆಗ್ಬೋದಾ, ಸ್ವಲ್ಪ ಸಮಾಧಾನ ಮಾಡು. ಸೊ ಅದಕ್ಕೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಪೊಲೀಸ್ ಇಲಾಖೆಯವರು ನಿಮಗೆ ಸಪೋರ್ಟಿವ್ ಆಗಿರ್ತೀವಿ ಹೊರತಾಗಿ ಅಲ್ಲಿ ಅನಾವಶ್ಯಕವಾದಂಥ ಒಂದು ಅಹಿತಕರ ಘಟನೆಗೆ ಅವಕಾಶ ಮಾಡುವಂಥ ಯಾವುದೇ ಕೂಡ ನಿಮ್ಮಿಂದ ನಾವು ನಿರೀಕ್ಷೆ ಮಾಡಲ್ಲ. ಸೊ ನೀವು ಕೂಡ ಮಾಡ್ತಕ್ಕದ್ದಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹಬ್ಬ ಬರುವುದು ಸಂತೋಷಕ್ಕೆ, ಪ್ರೀತಿಗೆ ಮತ್ತು ಶಾಂತಿಯ ಸಂಕೇತವಾದಂಥ ಒಂದು ಹಬ್ಬಗಳನ್ನು ನಾವು ಆಚರಣೆ ಮಾಡುವಂಥದ್ದನ್ನೆಲ್ಲ ಮಾಡಬೇಕಾಗಿದೆ. ಸೊ ಇದು ಒಂದು. ಮತ್ತೊಂದು ನಾಳೆ ಗಣೇಶ ಹಬ್ಬ ಪ್ರತಿಷ್ಠಾಪನೆ ಆದಮೇಲೆ ಕೊನೆಗೆ ಒಂದು ಮೆರವಣಿಗೆ ಹೋಗುವಂಥದ್ದು ಒಂದು ಜವಾಬ್ದಾರಿ ಇರ್ತೈತಿ. ಮೆರವಣಿಗೆಯಲ್ಲಿ ನಾನು ಹೇಳ್ತಾ ಇದ್ದೀನಿ, ಸ್ಪಷ್ಟವಾದ ಸಂದೇಶ. ಯಾವುದೇ ಒಂದು ಧರ್ಮಕ್ಕೆ, ಜಾತಿಗೆ, ಯಾವುದೇ ಒಂದು ಪಂಥಕ್ಕೆ ಅವಹೇಳನಕಾರಿಯಾಗುವಂಥ ಒಂದು ಹಾಡುಗಳನ್ನು ದಯವಿಟ್ಟು ಹಾಕಬೇಡ್ರಿ. ರೂಪುರೇಷೆಗಳು ಇರ್ತಾವೆ, ಅದಕ್ಕೊಂದು ಇತಿಮಿತಿ ಇರ್ತೈತಿ. ಆ ಇತಿಮಿತಿಯಲ್ಲಿ ನಾವೆಲ್ಲರೂ ಕೂಡ ಮಾಡ್ಕೊಂಡು ಹೋಗೋನು. ಸೊ ನಾಟ್ ಓನ್ಲಿ ಗಣೇಶ ಹಬ್ಬ, ಒಂದು ಈದ್ ಮಿಲಾದ್ ಹಬ್ಬ ಕೂಡ ಅದೇ ಪ್ರಶ್ನೆ ಹೋಗೋ ಟೈಮಲ್ಲಿ ಸುಮ್ಮನೆ ಅನಾವಶ್ಯಕವಾದಂಥ ಒಂದು ಮಾಪ್ ಕ್ರಿಯೇಟ್ ಮಾಡೋದು ಅಥವಾ ಎಲ್ಲೋ ಒಂದು ಸರ್ಕಲಲ್ಲಿ ಕುಣಿಯೋದು ಅಥವಾ ಎಲ್ಲೋ ಒಂದು ಕಡೆ ಎತ್ಕೊಂಡು ಭಾಳ ಅಥವಾ ಮಾಡುವಂಥದ್ದು ಮಾಡಬಾರ್ದು. ಸೊ ಪೊಲೀಸ್ ಇಲಾಖೆ ಇದ್ದೇ ಇರ್ತೀವಿ, ಇಲ್ಲಂತಿಲ್ಲ. ಆದರೂ ಕೂಡ ನೀವು ಮುಖಂಡರು ಮತ್ತು ಪದಾಧಿಕಾರಿಗಳು ನೀವೆಲ್ಲ ಎಚ್ಚರದಿಂದ ವಹಿಸಿ ಅವ್ರು ಕಳಿಸುವಂಥದ್ದು ಮುಂದೆ ದುಗ್ಸುವಂಥ ಕೆಲಸ ಮಾಡಬೇಕು. ಜೊತೆಗೆ ನಮ್ಮ ಪೊಲೀಸ್ ಇಲಾಖೆ ಒಂದು ರಿಕ್ವೆಸ್ಟ್ ಇದೆ, ತಾವು ದಯವಿಟ್ಟು ಎಲ್ಲರೂ ಪೆಂಡಾಲ್ಗಳಲ್ಲಿ CCTV ಫುಟೇಜನ್ನು, CCTV ಕ್ಯಾಮ್ರಾವನ್ನು ಹಾಕಿಸುವಂಥ ಪ್ರಯತ್ನ ನೀವೆಲ್ಲರೂ ಮಾಡಬೇಕಾಗಿದೆ. ಪ್ರಯತ್ನ ಅಂತಲ್ಲ, ಏನೋ 1000-2000 ರೂಪಾಯಿ ಖರ್ಚಾಗುತ್ತೆ, ದಿನಕ್ಕೆ 2 ದಿನಕ್ಕೆ ಮುಗಿದು ಹೋಗ್ತದೆ. ದಿನ 1000 ರೂಪಾಯಿ ಒಂದು ಅವ್ರು ರೆಂಟ್ ಅಂತಂದರೆ ರೆಂಟೆಡ್ ಆಗಿ ಕೊಡ್ತಾರೆ ನಿಮಗೆ. ಬೇಕಾದ್ರೆ ನಿಮಗೆ ಗೊತ್ತಿಲ್ಲಪ್ಪ ನಮಗೆ ಕೇಳ್ರಿ, ಪೊಲೀಸ್ ಇಲಾಖೆ ಹೇಳ್ತೀವಿ, ಇಂಥಲ್ಲೇ ಬೇಕಾದ್ರೆ ನೀವು ಅವರು ರೆಂಟೆಡ್ ಕೊಡ್ತಾರೆ ಅಂತಂದ್ರೆ ಹೇಳಿದ್ರೆ ನಾವು ಅವ್ರು ತಿಳಿಸ್ತೀವಿ. 4 to 7 ಗಲಾಟೆ ಮಾಡ್ಕೊಂಡೆ ಅಂದ್ರೆ ಒಂದು ಕೇಸ್ ಆಗುತ್ತೆ. ದಯವಿಟ್ಟು ಹಾಗಾಗೋದು ಬೇಡ. ಯಾವುದೇ ಗಣಪತಿ ಇಡಲಿ, ಯಾವುದೋ ಇದು ಮಾಡಲಿ, ಸಾರ್ವಜನಿಕ ರಸ್ತೆಯಲ್ಲಿ ಇಡಬಾರ್ದು. ಸಾರ್ವಜನಿಕ ರಸ್ತೆ ಬಿಟ್ಟು ಪಕ್ಕದಲ್ಲಿ ಇಟ್ಕೊಳ್ಳಿ. ಸಾರ್ವಜನಿಕ ಓಡಾಡೋಕ್ಕೆ ತೊಂದರೆ ಆಗಬಾರ್ದು. ಮತ್ತು ಅಲ್ಲಿ ನಮ್ಮ ಆರಕ್ಷಕರು ಇರ್ತಾರೆ, ಮತ್ತು ಹೋಮ್ ಗಾರ್ಡ್ಸು ಇರ್ತಾರೆ. ಯಾರಿದ್ರೂ ನೀವು 24x7 ಅವ್ರನ್ನ ಕಾಯ್ತಾ ಇರ್ಬೇಕಲ್ಲಿ. ಯಾಕಂದ್ರೆ ಅಲ್ಲಿ ಬಟ್ಟೆ ಹಾಕಿರ್ತೀರಿ, ಆಮೇಲೆ ಯಾವುದೋ ದೀಪ ಹೋಯ್ತು ಮತ್ತು ಅಲ್ಲಿ ಅದೆಲ್ಲ ಕಾಯ್ತಾ ಮತ್ತು ಅಲ್ಲಿ ಕೂತ್ಕೊಂಡು ಏನೋ ಶಾಂತ ರೀತಿಯಿಂದ ಆ ನಿಗದಿತ ವೇಳೆಯಲ್ಲಿ 10 ಗಂಟೆ ಒಳಗಿನ ಅಂದ್ರೆ ಇನ್ನೂ 7-8 ಗಂಟೆಗೆ ಮುಗಿಸ್ಬಿಟ್ಟು ಹೋಗ್ಬಿಟ್ರೆ ಇನ್ನೂ ಒಳ್ಳೆಯದು. ಯಾಕಂದ್ರೆ ತಮಗೆಲ್ಲ ಗೊತ್ತಿದೆ, ಮರಿಯಮ್ನಳ್ಳಿಗೆ ಇಲ್ಲಿವರೆಗೆ ಯಾವುದೇ ಒಂದು ಸಣ್ಣ ಘಟನೆಗಳು ಆಗಿಲ್ಲ. ಯಾಕಂದರೆ ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ನು, ಬೇರೆ ಧರ್ಮೀಯರು ಎಲ್ಲರೂ ಇದ್ದಾರೆ. ಹಾಗಾಗಿ ಯಾರೂ ಗಲಾಟೆ ಮಾಡ್ಲಿಂಗೆ ಆಚರಣೆ ಮಾಡ್ಕೊಂಡು ಹೋಗ್ಬೇಕು.